Hello everyone. Five main reasons why you should start preparation in your graduation are: first one, to understand the demand of the exam. ಕಾಂಪಿಟೇಟಿವ್ ಎಕ್ಸಾಮ್ನ ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನನ್ನು ಓದಬೇಕು, ಯಾವುದನ್ನು ಓದಬಾರ್ದು, ಯಾವ ಥರ ಓದಬೇಕು, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಕಾರಣ, ಅಂಡರ್ಸ್ಟ್ಯಾಂಡಿಂಗ್ ದ ಡಿಮ್ಯಾಂಡ್ ಆಫ್ ದ ಎಕ್ಸಾಮ್ಸ್ ವಿಲ್ ಟೇಕ್ ಟೈಮ್. ಸೊ ಅದಕ್ಕೋಸ್ಕರ ನೀವು ಗ್ರ್ಯಾಜುಯೇಷನಲ್ಲೇ ಪ್ರಿಪ್ರೇಷನ್ನ ಶುರು ಮಾಡಬೇಕು. ಎರಡನೇದು, ಸಿಲೆಬಸ್ ಇಸ್ ವೆರಿ ವಾಸ್ಟ್. ನಾವು UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಥವಾ KS ಎಕ್ಸಾಮ್ನ ತೊಗೊಂಡ್ರೆ ಅಲ್ಲಿ ಪ್ರಿಲಿಮ್ಸ್ ಸಿಲೆಬಸ್ ಮತ್ತು ಮೇನ್ಸ್ ಸಿಲೆಬಸ್ ಇರುತ್ತೆ. ಸೊ ಅದರಲ್ಲೂ ಸಹಿತ ಸಿಕ್ಕಾಪಟ್ಟೆ ಸಬ್ಜೆಕ್ಟ್ಸ್ ಇರುತ್ತೆ. GS 1, 2, 3, 4. ಅದಾದಮೇಲೆ GS 1ನಲ್ಲೇ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ: ಸೊಸೈಟಿ, ಜಿಯೋಗ್ರಫಿ, ಹಿಸ್ಟ್ರಿ. ಸೊ ಅದಾದಮೇಲೆ GS 2ನಲ್ಲಿ ಗವರ್ನೆನ್ಸು, ಪೊಲಿಟಿ, ಇಂಟರ್ನ್ಯಾಷನಲ್ ರಿಲೇಷನು, ಮತ್ತು GS 3ನಲ್ಲಿ ಎಕನಾಮಿ, ಎನ್ವಿರಾನ್ಮೆಂಟು, ಇಂಟರ್ನಲ್ ಸೆಕ್ಯೂರಿಟಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ಅದಾದಮೇಲೆ GS 4ರಲ್ಲಿ ಎಥಿಕ್ಸು. ಸೊ ಈ ಥರ ತುಂಬ ವಾಸ್ಟ್ ಸಿಲೆಬಸ್ ಇರೋದ್ರಿಂದ ಸೊ ಅದನ್ನೆಲ್ಲ ಕವರ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನ್ನ ಗ್ರ್ಯಾಜುಯೇಷನಲ್ಲೇ ಶುರು ಮಾಡ್ಕೊಳ್ಳಿ. ಮೂರನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಡೆಪ್ತ್ ಆಫ್ ಸ್ಟಡಿ. ನಾವು ಸ್ಟಡಿ ಮಾಡ್ತಕ್ಕಂತಹ ಡೆಪ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅದು ಬೇರೆ ಲೆವೆಲಲ್ಲೇ ಇರುತ್ತೆ. ಬೇರೆ ಬೋರ್ಡ್ ಎಕ್ಸಾಮ್ಸ್ ಅಥವಾ ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ಗಿಂತ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಡೆಪ್ತ್ ಆಫ್ ಸ್ಟಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಓದ್ತಕ್ಕಂಥ ಪ್ರತಿಯೊಂದು ಲೈನು, ಪ್ರತಿಯೊಂದು ಟಾಪಿಕಲ್ಲೂ ಸಹಿತ ನಮಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಬೇಕು. ನಾವು ಓದಿರ್ತಕ್ಕಂತಹ ನಾಲೆಡ್ಜನ್ನು ಅಪ್ಲೈ ಮಾಡ್ತಕ್ಕಂತಹ ಒಂದು ಎಬಿಲಿಟಿ ಅಥವಾ ಒಂದು ಅನಲೈಸ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಬರಬೇಕು. ಸೊ ಅದಕ್ಕೋಸ್ಕರ ಡೆಪ್ತ್ ಆಫ್ ಸ್ಟಡಿ ವಿಲ್ ಟೇಕ್ ಟೈಮ್. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಗ್ರ್ಯಾಜುಯೇಷನಲ್ಲೇ ನಿಮ್ಮ ಪ್ರಿಪ್ರೇಷನ್ನ ಶುರು ಮಾಡಬೇಕು. ನೆಕ್ಸ್ಟ್ ರೀಸನ್ ಈಸ್, ಈ ವಾಸ್ಟ್ ಸಿಲೆಬಸ್ಸನ್ನು ರಿವೈಸ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಾವು ಸ್ಟಾರ್ಟಿಂಗ್ ಓದಿದಂತಹ ಸಿಲೆಬಸ್ಸು ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಓದಿದ ಮೇಲೆ ಅದು ನೆನಪಿರಲ್ಲ. ಸೊ ಅದಕ್ಕೋಸ್ಕರ ಫ್ರೀಕ್ವೆಂಟಾಗಿ ರಿವಿಷನ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಈ ರಿವಿಷನ್ ವಿಲ್ ಆಲ್ಸೋ ಟೇಕ್ ದ ಟೈಮ್. ಮತ್ತು ನಾವು ಓದಿರ್ತಕ್ಕಂತಹನ್ನ ನೆನಪಿಟ್ಕೊಳ್ಳೋದಕ್ಕೂ ಸಹಿತ ತುಂಬ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಈ ಎಲ್ಲ ರಿವಿಷನ್ಸ್ ಸೈಕಲನ್ನು ಮಾಡೋದಕ್ಕೂ ಸಹಿತ ತುಂಬ ಟೈಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರಿಪ್ರೇಷನನ್ನು ಗ್ರ್ಯಾಜುಯೇಷನಲ್ಲೇ ಶುರು ಮಾಡಬೇಕು. ನೆಕ್ಸ್ಟ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಏನಿಲ್ಲ, ಇಟ್ ಇಸ್ ಎ ಎವಲ್ಯೂಷನ್. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನನ್ನ ಒಂದು ಅಂದಾಜು ಪ್ರಕಾರ UPSC ಎಕ್ಸಾಮ್ ಅಥವಾ KS ಪ್ರಿಪ್ರೇಷನ್ಗೆ ಮಿನಿಮಮ್ 2 ವರ್ಷ ಬೇಕಾಗುತ್ತೆ. ನೀವು ಪ್ರಿಲಿಮ್ಸು ಮತ್ತು ಮೇನ್ಸ್ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದಕ್ಕೆ, ಆ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ಸನ್ನು ಅರಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಬೇಕು. ಸೊ ಅದನ್ನು ನಾವು ಎವಲ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಎಲ್ಲ ಕಾರಣಕ್ಕಾಗಿ ನೀವು ನಿಮ್ಮ ಪ್ರಿಪ್ರೇಷನ್ನ ಗ್ರ್ಯಾಜುಯೇಷನಲ್ಲಿ ಮಾಡೋದು ಬಹಳ ಒಳ್ಳೆಯದು. ಸೊ ಇವತ್ತು ನಾನಾಯಿತು, ನಮ್ಮ ಹಲವಾರು ಬ್ಯಾಚ್ಮೇಟ್ಸು, ಸೀನಿಯರ್ಸು ತುಂಬ ಜನ ಆಲ್ರೆಡಿ ದೇ ಹ್ಯಾವ್ ಕ್ರಾಸ್ 30 ಇಯರ್ಸನ್ನ ಕ್ರಾಸ್ ಮಾಡಿದ್ದಾರೆ. ತುಂಬ ಜನ 35 ವಯಸ್ಸು ಆಗಿದೆ ಅವರಿಗೆ. ಸೊ ಆದರೂ ಸಹಿತ ಅವರಿಗೆ ಸಕ್ಸಸ್ ಡಿಲೇ ಆಗ್ತಾಯಿದೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಗ್ರ್ಯಾಜುಯೇಷನ್ ಆದಮೇಲೆ ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡ್ವಿ. ಸೊ ನಾವು ಗ್ರ್ಯಾಜುಯೇಷನ್ ಆದಮೇಲೆ ನ್ಯೂಸ್ ಪೇಪರ್ ಓದೋದಕ್ಕೆ ಶುರು ಮಾಡಿದ್ದು, ಗ್ರ್ಯಾಜುಯೇಷನ್ ಆದಮೇಲೆ NCERT ಬುಕ್ಸನ್ನು ಓದೋದಕ್ಕೆ ಶುರು ಮಾಡಿದ್ದು. ಸೊ ನಾವು ಬೇಸಿಕ್ ಶುರು ಮಾಡಿದ್ದೆ ಗ್ರ್ಯಾಜುಯೇಷನ್ ಆದಮೇಲೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಗ್ರ್ಯಾಜುಯೇಷನ್ ಆದಮೇಲೆ ಶುರು ಮಾಡ್ತಾರೆ ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ಸೊ ರಿವಿಷನ್ ಸೈಕಲ್ಸು, ಅದಾದಮೇಲೆ ನ್ಯೂಸ್ ಪೇಪರ್ನ ಓದೋದು, ಅದನ್ನು ಅರಗಿಸ್ಕೊಳ್ಳೋದು, ಅಲ್ಲಿ ಆರ್ಟಿಕಲ್ಸ್ನ ಅರ್ಥ ಮಾಡ್ಕೊಳ್ಳೋದು, ಸೊ ಇದಕ್ಕೆಲ್ಲ ಸ್ಟಾರ್ಟಿಂಗ್ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಗ್ರ್ಯಾಜುಯೇಷನ್ ಇದ್ದಾಗಲೇ ಶುರು ಮಾಡಿಕೊಂಡ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಈಸಿ ಆಗುತ್ತೆ. ಸೊ ಇಮಿಡಿಯೇಟ್ ಗ್ರ್ಯಾಜುಯೇಷನ್ ಮುಗಿದ ಮೇಲೆ ನೀವು ಅಟೆಂಪ್ಟ್ಸ್ಗಳನ್ನು ಕೊಡ್ಬೋದು. ಮತ್ತು ನೀವು ಎಲ್ಲರಿಗಿಂತ ಕಾಂಪಿಟೇಟಿವ್ ಒಂದು ಎಕ್ಸಾಮಲ್ಲಿ ಮುಂದೆ ಇರ್ತೀರಾ ಅಂತ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.